ಕುಟುಂಬ ಕರ್ಮ ಅಂತದ್ದು ಇಡೀ ಜಗತ್ತಿಗೆ ತೋರಿಸಿದಂತೂ ಭಾರತ, ಹಿಂದೂಸ್ತಾನ. ಇವತ್ತು ನಾವೆಲ್ಲ ಯಾಕ ಶಾಂತ ರೀತಿಯಿಂದ ಎಲ್ಲ ಇವತ್ತು ಹೇಳಿ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಕತ್ತಾರ. ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯ್ಕಲ್ಲಕತ್ತಾರ. ನಿಮ್ಗೊಂದು ಮಾತು ಹೇಳ್ತೀನಿ, ಒಮ್ಮೊಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ, ಪೊಲೀಸರು ಹೋಗಾಗ ಯಾರ್ಯಾರು ಉಪಾಧ್ಯಾಪಗಳು ಅವ್ರ ಮೇಲೆ ಕೈ ಮಾಡ್ತಾರ. ಮೊನ್ನೆ ಒಬ್ಬ ಹಾವೇರಿ ಒಳಗೆ ಒಬ್ಬ ಸೈನಿಕರಿಗೆ ಹೊಡೆದ್ರು, ಅಪಮಾನ ಮಾಡ್ತಾರ. ಅವು ನೀವಲ್ಲಿ ತೋರಿಸಿ ಸುಮ್ಕೊಂಡಿರಬಾರ್ದು, ಹಾಕಿ ಬಕ 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 ಓದಿ. ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು, ತನ್ನ ಹೆಂಡ್ರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯ್ಲಕ್ಕಲ್ಲ. ನಾನು ಅವ ಅಲ್ಲಿ ಗಟ್ಟಿ ಅದ ಅಂತೇಳಿ ನಾವು ಬಾಗಲಕೋಟ್ನ ಹಿಂಗೆ ಹಲ್ ಕೇಸು ಚಾಪ ಹಿಡಿದ ಇದಕ್ಕಂದ್ರೆ ಹಾಕಿತ್ತ ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳಿದ್ರು? ಜೈ ಜವಾನ್. ಮೊದಲು ಜವಾನ್ ಅಂದ್ರು, ಜೈ ಕಿಸಾನ್ ಅಲ್ಲಿಲ್ಲ. ಯಾಕಂದ್ರೆ ದೇಶ ರಕ್ಷಣೆ ಮಾಡೋ ಸೈನಿಕ, ಅನ್ನ ಕೊಡುವ ರೈತ. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ. ಡಾಕ್ಟರ್ APJ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ಅಂತ ಹೋಗ್ತೀವಿ. OSC ಬೇವರ್ಸಿಗಳನ್ನ ನಾವು ನಂಬೋದಿಲ್ಲ. ಯಾರು ಈ ದೇಶದ ಅನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ ಇರ್ರಿ, ಹೋಗ್ರಿ. ನಾವು ಗಾಂಧಿ ಮಾಡಿ ಕೊಟ್ಟಲ್ಲ ನಿಮ್ಮ ಪಾಕಿಸ್ತಾನ. ಅಂಬೇಡ್ಕರ್ ಅವಾಗ ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ತಾರೆ 1944. ಏನು ಬರ್ದಾರ ಗೊತ್ತಾನ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನಾ ಸ್ಮರಣೆ ಮಾಡ್ಕೊಳಕತ್ತೀನಿ ಅಂದ್ರೆ, ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ದ್ವಿರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ಭಾರತವನ್ನ 2 ರಾಷ್ಟ್ರ ಮಾಡುವಂತ ಜವಾಹರ್ಲಾಲ್ ನೆಹರೂನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೋದ್ರೆ, ಇಲ್ಲಿರುವಂಥವ್ರನ್ನೆಲ್ಲರನ್ನು ಆ ಕಡೆ ಕಳಿಸ್ರಿ, ಅಲ್ಲಿರೋ ಹಿಂದೂಗಳನ್ನು ಭಾರತಕ್ಕೆ ತೊಗೊಂಡು ಬರತ್ತ. ಸತ್ಯ ಐತಿಲ್ಲ? ಇವತ್ತು ತಮ್ಮ 44 ಬಾಬಾ ಸಾಹೇಬ್ರು ಹೇಳಿದ್ರು ಸತ್ಯ ಐತಿಲ್ಲೋ? ಅವ್ರ ಸಮಾಧಾನ ಅದಾರೇನ್ರಿ? ನಮ್ದೇ ತಿತ್ತ ನಮ್ದೇ ಉಣ್ತಾರ, ಮಕ್ಕಳು ಪ್ಯಾಲೆಸ್ತಾನ ಜಗಾಗಿರ್ತಾರೆ, ಪಾಕಿಸ್ತಾನ ಪ್ರಾಗ್ ಘೋಷಣೆ ಕೊಡ್ತಾರ. ಗಣಪತಿ ಬಂದಿದ್ದೆ ಇದ್ರ ಸಲ ಬಂದ ಸ್ವಾತಂತ್ರ್ಯ ಪೂರ್ವದಲ್ಲಿ. ಲೋಕಮಾನ್ಯ ತಿಲಕರು ಗಣಪತಿನ ಯಾಕೆ ಹೊರಗೆ ತೊಗೊಂಡು ಬಂದ್ರಂದ್ರ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು, ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿರುವಂಥ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು. ಅದು ಮಾಡಿದ್ರ ಪರಿಣಾಮ ನೀವೆಲ್ಲ ಇವತ್ತು ನೋಡ್ರಿ, ಎಲ್ಲಿ ಹೋದ್ರು ಎಲ್ಲ ಸಮಾಜದಲ್ಲಿ ಗಣಪತಿ ಕೂರಿಸ್ತಾರೆ ಇವತ್ತ.